ಇವಾಗ ನೀವು ಡೆಮೋ ವಿಡಿಯೋ ನೋಡ್ತಾ ಇದ್ರಲ್ಲಿ ವಿಡಿಯೋ ಯಾವ ಥರ ಎಡಿಟಿಂಗ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋಗೆ ಬೇಕಾದ ಇಮೇಜ್ ವಿಡಿಯೋ ಆಲ್ ಇಮೇಜ್ ವಿಡಿಯೋ ಲಿಂಕ್ ಅಂತ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಬೋದು. ಈ ವಿಡಿಯೋ ಎಡಿಟಿಂಗ್ ಮಾಡ್ಕೊಳಕ್ಕೆ ನಿಮ್ಮ ಹತ್ರ VN ಆ್ಯಪ್ ಇರಬೇಕಾಗುತ್ತೆ. ನಿಮ್ಮ ಹತ್ರ VN ಆ್ಯಪ್ ಇಲ್ಲ ಅಂದರೆ ಪ್ಲೇಸ್ಟೋರಿಂದ ನೀವು ಡೌನ್ಲೋಡ್ ಮಾಡ್ಕೊಬೋದು. ಈ ವಿಡಿಯೋ ಎಡಿಟಿಂಗ್ ಮಾಡ್ಕೊಬೇಕಂದ್ರೆ ನಿಮ್ಮ ಹತ್ರ ಒಂದು ಸಿಂಗಲ್ ಫೋಟೋ ಇರಬೇಕಾಗುತ್ತೆ. VN ಆ್ಯಪ್ ಓಪನ್ ಮಾಡಿದೆ ಈ ಥರ ಬರುತ್ತೆ. ಇಲ್ಲಿ ಪ್ಲಸ್ ಇದೆ ನೋಡಿ, ಆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಪ್ರಾಜೆಕ್ಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಲ್ ವಿಡಿಯೋ ಫೋಟೋ ಅಂತಿದೆ, ಅದರಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಾನೊಂದು ಲಿರಿಕ್ಸ್ ವಿಡಿಯೋ ಕೊಟ್ಟಿರ್ತೀನಿ, ಲಿರಿಕ್ಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಲಿರಿಕ್ಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ನಾನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕೆಳಗೆ ಲೆಫ್ಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಎಷ್ಟು ಲೆಂತ್ ಬೇಕು ಇಮೇಜ್ ಅಥವಾ ಅಷ್ಟೇ ಲೆಂತ್ ಆ್ಯಡ್ ಮಾಡ್ಕೊಳ್ರಿ. ಲಾಸ್ಟಿಗೆ ಇಲ್ಲಿ ಬ್ಲ್ಯಾಕ್ ಇಮೇಜ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಸಲರ್ ಇಮೇಜ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ವಿಡಿಯೋ ಎಷ್ಟು ಲೆಂತ್ ಬೇಕು ಇಮೇಜ್ ಅಥವಾ ಅಷ್ಟೇ ಲೆಂತ್ ಆ್ಯಡ್ ಮಾಡಿ. ನಾನೊಂದು 20 ಸೆಕೆಂಡಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಕಳ್ರಿ ವಿಡಿಯೋ ಸ್ಟಾರ್ಟಿಂಗ್ ವೈಟ್ ಮಾರ್ಕ್ಸ್ ನಿಲ್ಸ್ಕೊಂಡು ಇಲ್ಲಿ ಮ್ಯೂಸಿಕ್ ಲೋಗೋ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ನಾನು ಈ ಮ್ಯೂಸಿಕ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೈಡ್ಗೆ ಇಲ್ಲಿ ಯೂಸ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ರೈಟ್ ಮಾರ್ಕ್ ಇದೆ ನೋಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ಮ್ಯೂಸಿಕ್ ಎಂಡಿಗೆ ವೈಟ್ ಮಾರ್ಕ್ ನಿಲ್ಸ್ಕೊಳ್ರಿ. ಮ್ಯೂಸಿಕ್ ಎಷ್ಟು ಲೆಂತ್ ಐತೆ ಈ ವಿಡಿಯೋ ಸೆಟ್ ಅಷ್ಟೇ ಲೆಂತ್ ಆ್ಯಡ್ ಮಾಡ್ಕೊಬೇಕಾಗತ್ತೆ ನೀವು. ವಿಡಿಯೋ ಸ್ಟಾರ್ಟಿಂಗ್ ವೈಟ್ ಮಾರ್ಕ್ ನಿಲ್ಸ್ಕೊಳ್ರಿ. ವಿಡಿಯೋ ಸ್ಟಾರ್ಟಿಂಗ್ ವೈಟ್ ಮಾರ್ಕ್ ನಿಲ್ಸ್ಕೊಂಡು ಇಲ್ಲಿ ಇಮೇಜ್ ಲೋಗೋ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಒಂದು ಟೆಂಪ್ಲೇಟ್ ವಿಡಿಯೋ ಕೊಟ್ಟಿರ್ತೀನಿ, ಟೆಂಪ್ಲೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಇಲ್ಲಿ ಫಿಟ್ ಅಂತ ಇರುತ್ತೆ, ಫಿಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಪಕ್ಕದಾಗಿ ಇಲ್ಲಿ ಫಿಲ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಇಲ್ಲಿ ಬ್ಲೆಂಡಿಂಗ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ಬ್ಲ್ಯಾಕ್ ಸ್ಕ್ರೀನ್ ಇದೆ ನೋಡಿ, ಲಿರಿಕ್ಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಲಿರಿಕ್ಸ್ ವಿಡಿಯೋ ಎಂಡಿಗೆ ವೈಟ್ ಮಾರ್ಕ್ ನಿಲ್ಸ್ಕೊಳ್ರಿ. ಇಲ್ಲಿ ಪ್ಲಸ್ ಇದೆ ನೋಡಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೇಕ್ 2 ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಾನು 4ನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈ ಲೈನ್ ಇದೆ ನೋಡಿ, ಸೈಡಿಗೆ ಇಲ್ಲಿ 0.8s ಅಂತಿದೆ. ನಾನು ಅದನ್ನ 0.2s ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಮೇಲೆ ಸಲರ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಜಿಟಲ್ 04 ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಜಿಟಲ್ 04 ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ಫುಲ್ ಸ್ಟಾರ್ಟಿಂಗ್ ಫುಲ್ ಇಟ್ಕೊಳ್ರಿ. ಇದು ಫುಲ್ ಇಟ್ಕೊಳ್ರಿ. 0.96 ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಜೂಮ್ ಅಂತ ಇರುತ್ತೆ ನೋಡಿ, ಜೂಮ್ ಮೇಲೆ ಕ್ಲಿಕ್ ಮಾಡಿ. ಜೂಮ್ ಮೇಲೆ ಕ್ಲಿಕ್ ಮಾಡಿ. ಜೂಮ್ ಔಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಲಿರಿಕ್ಸ್ ವಿಡಿಯೋ ಇದೆಯಲ್ಲ, ಸ್ಟಾರ್ಟಿಂಗ್ ಲಿರಿಕ್ಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಲಿರಿಕ್ಸ್ ವಿಡಿಯೋ ಎಂಡಿಗೆ ವೈಟ್ ಮಾರ್ಕ್ ನಿಲ್ಸ್ಕೊಳ್ರಿ. ಇಲ್ಲಿ ಇಮೇಜ್ ಲೋಗೋ ಇದೆ ನೋಡಿ, ಇಮೇಜ್ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಫೋಟೋಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ಟೆಂಪ್ಲೇಟ್ ವಿಡಿಯೋ ಕೊಟ್ಟಿರ್ತೀನಿ, ಟೆಂಪ್ಲೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಇಲ್ಲಿ ಫಿಟ್ ಅಂತ ಇರುತ್ತೆ ನೋಡಿ, ಫಿಟ್ ಮೇಲೆ ಕ್ಲಿಕ್ ಮಾಡಿ. ಫಿಲ್ ಮೇಲೆ ಕ್ಲಿಕ್ ಮಾಡಿ. ಈ ಟೆಂಪ್ಲೇಟ್ ವಿಡಿಯೋ ಎಂಡಿಗೆ ವೈಟ್ ಮಾರ್ಕ್ ನಿಲ್ಸ್ಕೊಳ್ರಿ. ಟೆಂಪ್ಲೇಟ್ ವಿಡಿಯೋ ಎಂಡಿಗೆ ವೈಟ್ ಮಾರ್ಕ್ಸ್ ನಿಲ್ಸ್ಕೊಂಡು ಸ್ಪೀಡ್ ಅಂತ ಇರುತ್ತೆ ನೋಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಈ ಲೈನ್ ಈ ಥರ ಇರುತ್ತಲ್ಲ, ನಾವು ಇದನ್ನ ವೈಟ್ ಮಾರ್ಕ್ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಅದು ಯಾವ ಥರ ಅಂದರೆ ಈ ಥರ ಸ್ಟಾರ್ಟಿಂಗ್ ಆ್ಯಡ್ ಮಾಡ್ಕೊಳ್ರಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದೆರಡು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ನೀವು ಬರೀ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಈ ವೈಟ್ ಮಾರ್ಕ್ ಇದೆಲ್ಲ ಈ ಥರ ಕೆಳಕ್ಕೆ ಮೇಲಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಇದೆಯಲ್ಲ, ಇವಾಗ ಫುಲ್ ಆ್ಯಡ್ ಆಗಿದೆ ಎಫೆಕ್ಟ್ ವಿಡಿಯೋ. ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ. ಮಲ್ಟಿಪ್ಲೇ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಟೆಂಪ್ಲೇಟ್ ವಿಡಿಯೋ ಸ್ಟಾರ್ಟಿಂಗ್ ವೈಟ್ ಮಾರ್ಕ್ ನಿಲ್ಸ್ಕೊಳ್ರಿ. ಟೆಂಪ್ಲೇಟ್ ವಿಡಿಯೋ ಸ್ಟಾರ್ಟಿಂಗ್ ವೈಟ್ ಮಾರ್ಕ್ ನಿಲ್ಸ್ಕೊಂಡು ಇಲ್ಲಿ ಇಮೇಜ್ ಪ್ಲಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ.
ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಒಂದು ಲಿರಿಕ್ಸ್ ವಿಡಿಯೋ ಕೊಟ್ಟಿರ್ತೀನಿ, ಲಿರಿಕ್ಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಇಲ್ಲಿ ಫಿಟ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಿಲ್ ಮೇಲೆ ಕ್ಲಿಕ್ ಮಾಡಿ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ, ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಒಂದೈಟು ಡೆಮೋ ವಿಡಿಯೋ ನೋಡಿ, ವಿಡಿಯೋ ಯಾವ ಥರ ಬರುತ್ತಂತ ಪ್ಲೇ ಮಾಡ್ತೀನಿ ನೋಡಿ. ಈ ವಿಡಿಯೋ ಈ ಥರ ಬರುತ್ತೆ. ವಿಡಿಯೋ ಇಷ್ಟ ಆದ್ರೆ ಮಾತ್ರ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿದ್ರೆ ಅದ್ರ ಪಕ್ಕದಾಗಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಸೆಲೆಕ್ಟ್ ಮಾಡ್ಕೊಳ್ರಿ. ನಮ್ಮ ಚಾನಲಲ್ಲಿ ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಈ ಥರ ಬಂದಟ್ಟಿಗೆ ಈ ವಿಡಿಯೋನ ನೀವು ಶೇರ್ ಮಾಡ್ಕೊಬೇಕಾಗತ್ತೆ. ನೀವು ಸ್ಟಾರ್ಟಿಂಗ್ ಇಲ್ಲೊಂದು ಎಫೆಕ್ಟ್ ವಿಡಿಯೋ ಆ್ಯಡ್ ಮಾಡ್ಕೊಂಡ್ರಲ್ಲ, ಎಫೆಕ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಒಂದು ಸ್ವಲ್ಪ ವಿಡಿಯೋ ಮುಂದಕ್ಕೆ ಮೂವ್ ಮಾಡಿ. ಟೈಮ್ ಲೈನು 0.10x ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಪ್ಲಿಟ್ ಅಂತ ಇರುತ್ತೆ ನೋಡಿ, ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ. ಡಿಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಸ್ಟಾರ್ಟಿಂಗ್ ವೈಟ್ ಮಾರ್ಕ್ ಇಸ್ಕೊಳ್ರಿ. ಮ್ಯಾಲೆ ಇಲ್ಲಿ ಸೇವ್ ಐಕನ್ ಇದೆ ನೋಡಿ, ಸೇವ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಿಲ್ಲಿ ಎಕ್ಸ್ಪೋರ್ಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಲೈನ್ ಫುಲ್ ಆದಟ್ಟಿಗೆ ನಿಮ್ಮ ಗ್ಯಾಲರಿಗೆ ವಿಡಿಯೋ ಸೇವ್ ಆಗುತ್ತೆ. ಈ ವಿಡಿಯೋ ನೀವು ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.